ಒಂದು ದೊಡ್ಡ ಹಸಿರು ಕಾಡು. ಅಲ್ಲಿ ಹಲವು ಪ್ರಾಣಿಗಳು ಸಂತೋಷದಿಂದ ಇದ್ದವು. ಆ ಕಾಡಿನ ರಾಜನಾಗಿದ್ದವನು ಸಿಂಹ. ಸಿಂಹನಿಗೆ ದೊಡ್ಡ ಗರ್ವ. ಅದು ಯಾವ ಪ್ರಾಣಿಯನ್ನಾದರೂ ಬೇಟೆ ಮಾಡುತ್ತಿದ್ದ. ಪ್ರತಿದಿನವೂ ತಾನೇ ಶ್ರೇಷ್ಠ, ತಾನೇ ಶಕ್ತಿಶಾಲಿ ಅನ್ನಿಸುವ ಭಾವನೆ. ಒಂದು ದಿನ ಒಂದು ಚಿಕ್ಕ ನರಿ ಎದುರು ಬಂತು. ಸಿಂಹ ಗರ್ಜಿಸಿ ಕೇಳಿತು, ನೀನು ಪ್ರಾಣಿನ ಅಂತ? ನಾನು ಒಂದು ಸರಿ ನಕ್ಕಿದ್ರೆ ನೀನು ನಡುಗುತ್ತೀಯ ಎಂದಿತು. ಆದರೆ ನರಿ ನಗುತ್ತಾ ಹೇಳಿತು, ಹೌದು ರಾಜ, ನೀನು ಶಕ್ತಿಶಾಲಿ. ಆದರೆ ಯಾವಾಗಲೂ ಶಕ್ತಿ ಮಾತ್ರ ಸಾಲದು, ಬುದ್ಧಿನೂ ಬೇಕು. ಸಿಂಹ ನಗುತ್ತಾ, ನೀನು ನನಗೆ ಕಲಿಸೋದಾ? ನಿನ್ ತಲೆಗೆ ಏನೇನ್ ಹತ್ತಿದೆ? ಆ ಸಮಯದಲ್ಲಿ ಆಕಾಶದಲ್ಲಿ ಗುಡುಗು ಬಡಿದು ದೊಡ್ಡ ಗಾಳಿ, ಮಳೆ ಪ್ರಾರಂಭವಾಯಿತು. ಅದೇ ಸಮಯದಲ್ಲಿ ಕಿಡಿಗೇಡಿಗಳು ಹಾಕಿದ ಬಲೆಯಲ್ಲಿ ಸಿಲುಕಿತು. ಅದನ್ನು ನೋಡಿದ ನರಿ ಅದಕ್ಕೆ ಸಹಾಯ ಮಾಡಿತು. ಬೋನು ಕತ್ತರಿಸಿ ಸಿಂಹನನ್ನು ಬಚಾವ್ ಮಾಡಿತು. ಅದಕ್ಕೆ ನರಿ ನಗುತ್ತಾ ಹೇಳಿತು, ಶಕ್ತಿ ಒಳ್ಳೆಯದು, ಆದರೆ ಬುದ್ಧಿ ಹಾಗೂ ಸಹಾನುಭೂತಿ ಇನ್ನೂ ಉತ್ತಮ.